ನಮಸ್ಕಾರ, ನ್ಯೂಸ್ ಪೋಸ್ಟ್ಗೆ ಸ್ವಾಗತ. ನಾನು ಉಷಾ. ಹಾವಿನ ದ್ವೇಷ 12 ವರ್ಷಗಳೇ ಇರಬಹುದು, ಬಟ್ ಹಣದ ಮೋಹ ಜನುಮಾಂತರಕ್ಕೂ ಕಾಡುವಂಥದ್ದು. ಯಾಕಂದ್ರೆ ಎಲ್ಲೊಂದಿಬ್ರು ಮಕ್ಕಳು ತಮಗೆ ಜನ್ಮ ಕೊಟ್ಟ ಜನ್ಮದಾತನ ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಅದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿಲ್ಲ, ಊಟದಲ್ಲಿ ವಿಷವೂ ಇಟ್ಟಿಲ್ಲ, ಕೊರಳಿಗೆ ಹಗ್ಗ ಬಿಗಿದಿದ್ದೂ ಇಲ್ಲ. ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾದ ಕಟ್ಟು ಹಾವಿನಿಂದ ಕಚ್ಚಿಸಿ ಹತ್ಯೆ ಮಾಡಿದ್ದಾರೆ. ಇಬ್ಬರು ಮಕ್ಕಳನ್ನ ಎದೆ ಎತ್ತರಕ್ಕೆ ಬೆಳೆಸಿ ಮದುವೆ ಮಾಡಿಸಿ ಇಬ್ಬರಿಗೂ ಒಂದು ದಾರಿ ತೋರಿಸಿದ್ದ ತಂದೆಯವರು ತಾನು ಅಕಾಲವಾದ ಮೇಲೂ ಮಕ್ಕಳಿಗೆ ಏನೂ ಕಷ್ಟ ಬರಬಾರ್ದು ಅಂತ ಲೈಫ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಂಡಿದ್ರು. ಬಟ್ ಮಕ್ಕಳು ಬೇರೆಯದ್ದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು. ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಕಟುಕ ಹೊಟ್ಟೆಯಲ್ಲಿ ಇನ್ನೂ ಜಾಸ್ತಿ ಚಿನ್ನದ ಮೊಟ್ಟೆಗಳಿರಬಹುದು ಅಂತ ಕೋಳಿಯನ್ನೇ ಕೊಯ್ದಂತೆ ಈ ಇಬ್ಬರು ಮಕ್ಕಳು ತಂದೆಯ ಜೀವವನ್ನೇ ತೆಗೆದಿದ್ದಾರೆ. ಇದು ತಮಿಳುನಾಡಿನಲ್ಲಿ ನಡೆದಿರೋ ಒಂದು ಅಮಾನುಷವಾದ ಘಟನೆ. ಗಣೇಶನ್ ಲ್ಯಾಬ್ ಕೆಲಸ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ಹೇಗೋ ಸೆಟಲ್ ಮಾಡಿದ್ರು. ದೊಡ್ಡ ಮಗ ಮೋಹನ್ ರಾಜ್ ಚೆನ್ನೈ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. ಎರಡನೇ ಮಗ ಹರಿಹರನ್ ವಾಹನಗಳನ್ನು ಬಾಡಿಗೆ ಕೊಡೋ ಕೆಲಸ ನಡೆಸ್ತಾ ಇದ್ದ. ಎಲ್ಲ ಚೆನ್ನಾಗಿದ್ದ ವೇಳೆ ಒಂದು ದಿನ ಗಣೇಶನ್ಗೆ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆ ಸಮಯದಲ್ಲೇ ಗಣೇಶನ್ ಫ್ಯಾಮಿಲಿಯಲ್ಲಿ 11 ಇನ್ಶೂರೆನ್ಸ್ ಪಾಲಿಸಿಗಳು ಇರೋದು ಗೊತ್ತಾಗುತ್ತೆ. ಗಣೇಶನ್ ಹೆಸರಲ್ಲೇ 4 ಇನ್ಶೂರೆನ್ಸ್ ಇರುತ್ತೆ. ಆಕ್ಸಿಡೆಂಟ್ ಆದಮೇಲೆ 2 ಇನ್ಶೂರೆನ್ಸ್ ಕ್ಲೈಮ್ ಮಾಡಲಾಗುತ್ತೆ. ಈ ಒಂದು ಆಕ್ಸಿಡೆಂಟ್ ಅನ್ನೋ ಯಮಪಾಶದಿಂದ ಗಣೇಶನ್ ಬಚಾವಾದ್ರೂ ಮಕ್ಕಳು ಹಾಕಿದ ಹಣದ ಮೋಹದ ಪಾಶದಿಂದ ಬಚಾವಾಗೋಕೆ ಸಾಧ್ಯನೇ ಆಗಲಿಲ್ಲ. ಗಣೇಶನ್ ಅಲ್ಲಿಯವರೆಗೂ ಹೂಡಿದ್ದ ಇನ್ಶೂರೆನ್ಸ್ ಪಾಲಿಸಿಗಳ ಮೊತ್ತ ಒಟ್ಟು 3 ಕೋಟಿ ರೂಪಾಯಿ ಇತ್ತಂತೆ. ಇದೇ ವಿಚಾರ ಮಕ್ಕಳಿಗೆ ಗೊತ್ತಾಗಿದೆ. ಈಗ ಗಣೇಶನ್ ಮಕ್ಕಳಲ್ಲಿ ಅಪ್ಪನಿಗೆ ಆಕ್ಸಿಡೆಂಟ್ನಲ್ಲಿ ಬದುಕಿದ್ದೇ ಸಂಕಟವಾಗ್ಬಿಟ್ಟಿತ್ತು. ಕೆಲ ದಿನಗಳು ಗಣೇಶನ್ ಬೆಡ್ ಮೇಲೆ ಇದ್ರು. ಇದೇ ಸಮಯವನ್ನ ಮೋಹನ್ ರಾಜ್ ಹರಿಹರನ್ ತಂದೆಯ ಕೊಲೆಗೆ ಬಳಸಿಕೊಳ್ಳೋಕೆ ಸಿದ್ಧರಾಗ್ತಾರೆ. ಜನ್ಮದಾತನನ್ನೇ ಮುಗಿಸಿಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಹಣದ ಮದದಲ್ಲಿದ್ದ ಮೋಹನ್ ರಾಜ್ ಹರಿಹರನ್ ಜೀವ ಕೊಟ್ಟಿದ್ದ ತಂದೆಯನ್ನ ಮುಗಿಸಲೇಬೇಕು ಅನ್ನೋ ಹುಚ್ಚಲ್ಲಿದ್ರು. ಅವರಿಗೆ ಈಗ ಹೇಗೆ ಕೊಲ್ಲಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಯಾಕಂದ್ರೆ ಹೇಗೆ ಕೊಂದ್ರೂ ಅವರು ಸಿಕ್ಕಿ ಬೀಳೋ ಚಾನ್ಸ್ ಇರುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಸೊ ಅವರು ತಂದೆಯ ಸಾವು ಸಹಜವಾಗಿರಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮೊದಲಿಗೆ ಒಬ್ಬ ಹಾವು ಆಡಿಸೋನ ಬಳಿ ನಾಗರ ಹಾವೊಂದನ್ನು ತರಿಸಿ ತಂದೆ ಗಣೇಶನವರ ಕಾಲಿಗೆ ಕಚ್ಚಿಸ್ತಾರೆ. ಹಾವು ಕಚ್ಚಿದ ಮೇಲೆ ಆಸ್ಪತ್ರೆ ಸೇರಿ ಗಣೇಶನ್ ಅದೃಷ್ಟವಶಾತ್ ಬದುಕುಳಿದ್ಬಿಡ್ತಾರೆ. ಬಳಿಕ ಕಟ್ಲೆ ಹಾವಿಂದ ಕಚ್ಚಿಸೋ ಪ್ಲಾನ್ ಮಾಡ್ತಾರೆ. 3 ರಿಂದ 4 ಅಡಿ ಉದ್ದ ಇರೋ ಈ ಹಾವು ಕಪ್ಪು ಅಥವಾ ನೀಲಿ ಕಲರ್ನಲ್ಲಿರುತ್ತೆ. ಮೈ ಮೇಲೆ ಬಿಳಿ ಅಡ್ಡ ಗೆರೆಗಳು ಇರುತ್ತೆ. ಇದು ಅತ್ಯಂತ ಶಕ್ತಿಶಾಲಿ ನ್ಯೂರೋಟಾಕ್ಸಿಕ್ ಅನ್ನೋ ವಿಷ ಹೊಂದಿರುತ್ತೆ. ಅಂದ್ರೆ ನಾಗರ ಹಾವಿಗಿಂತ 5 ಪಟ್ಟು ಹೆಚ್ಚು ವಿಷ ಇರೋ ಹಾವು ಇದು. ಇದೇ ಹಾವನ್ನ ಗಣೇಶನ್ ಕೊಲೆಗೆ ಬಳಸಲಾಗುತ್ತೆ. ಈ ಬಾರಿ ಗಣೇಶನ್ ಬದುಕುಳಿಯೋಕೆ ಆಗ್ಲೇ ಇಲ್ಲ. ಅಕ್ಟೋಬರ್ 22ಕ್ಕೆ ಗಣೇಶನ್ ಕೊಲೆಗಂತ ಈ ಕಟ್ಲು ಹಾವನ್ನ ತರಿಸಿದ್ದ ಮೋಹನ್ ರಾಜ್ ಹರಿಹರನ್ ಅದನ್ನ ಮಲಗಿದ್ದ ತಂದೆ ಮೇಲೆ ಎಸೆದಿರ್ತಾರೆ. ಅದು ಗಣೇಶನ್ ಕತ್ತಿನ ಮೇಲೆ ಕಚ್ಚೇ ಬಿಡುತ್ತೆ. ಆ ಹಾವಿನ ವಿಷ ಕೆಲವೇ ಗಂಟೆಗಳಲ್ಲಿ ಗಣೇಶನ್ ಮೈಯೆಲ್ಲ ಸೋಕುತ್ತೆ. ಕೂಡಲೇ ಅಲ್ಲಿಗೆ ಬಂದಿದ್ದ ಇಬ್ಬರು ಮಕ್ಕಳು ಆ ಹಾವನ್ನ ಕೋಲಿಂದ ಹೊಡೆದು ಸಾಯಿಸಿ ಬಿಡ್ತಾರೆ. ಗಣೇಶನ್ ಮೃತಪಟ್ಟ ಕೆಲವೇ ದಿನಗಳಲ್ಲಿ ಗಣೇಶ್ ಫ್ಯಾಮಿಲಿ ಇನ್ಶೂರೆನ್ಸ್ ಹಣಕ್ಕಾಗಿ ಅರ್ಜಿ ಹಾಕಿರುತ್ತೆ. ಆಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಹಣವನ್ನ ಗಣೇಶನ್ ಫ್ಯಾಮಿಲಿ ಕ್ಲೈಮ್ ಮಾಡಿರುತ್ತೆ. ಅಷ್ಟು ಹಣವನ್ನ ಕ್ಲೈಮ್ ಮಾಡಿದ್ರಿಂದ ಇನ್ಶೂರೆನ್ಸ್ ಕಂಪನಿಗೆ ಡೌಟ್ ಬರುತ್ತೆ. ಅದೇ ಅನುಮಾನವನ್ನ ತಮಿಳುನಾಡಿನ ಉತ್ತರ ವಲಯದ ಪೊಲೀಸ್ ಮಹಾನಿರ್ದೇಶಕ ಅಸ್ರಾಗಾರ್ ಮುಂದೆ ಆ ಕಂಪನಿ ತಿಳಿಸುತ್ತೆ. ಅದು ಕಂಪ್ಲೇಂಟ್ ಕೂಡ ಆಗುತ್ತೆ. ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ತನಿಖೆ ನಡೆಸೋಕೆ AIT ಅಂದ್ರೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡುತ್ತೆ. ಈ ವೇಳೆ ಹಣಕ್ಕಾಗಿ ಕೊಲೆ ಮಾಡಿರೋ ವಿಚಾರ ಬಯಲಾಗಿದೆ. ಕೊನೆಗಾಲಕ್ಕೆ ನೆರಳಾಗ್ತಾರೆ ಅನ್ನೋ ಮಕ್ಕಳೇ ಮೃತ್ಯುವಾಗ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ ಅಲ್ವಾ? ಪ್ರಾಣ ಪಣಕ್ಕಿಟ್ಟು ಬದುಕು ಕೊಟ್ಟ ತಂದೆಯನ್ನ ಪ್ರಾಣಕ್ಕಿಂತ ಹಣವೇ ಹೆಚ್ಚು ಅಂತ ಕೊಂದವರ ಬಗ್ಗೆ ಏನ್ ತಾನೇ ಹೇಳೋಕ್ಕಾಗುತ್ತಲ್ವಾ? ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.